ಡ್ಯೂಡ್ ಕಮ್ ಔಟ್ ಥಿಂಕ್ ಔಟ್ ಆಫ್ ದಿ ಬಾಕ್ಸ್. ಇವಾಗಷ್ಟೇ ಬಲ್ತಿ ಮೂವಿ ನೋಡಿ ಬಂದೆ. ಶೇರ್ ನಿಗಮ್ ಅವ್ರಿಗೆ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ಮೊನ್ನೆ ಅಷ್ಟೇ ದೃಢಮ್ ಎಂಬ ಒಂದು ವೆರಿ ಗುಡ್ ಸ್ಕ್ರಿಪ್ಟ್ ತಗೊಂಡು ಬಂದು ದೃಢಮ್ ಆಮೇಲೆ ಈ ಬಲ್ತಿ ನೋಡಾಗ ಏನೊಂದು ಮ್ಯಾಚಿಂಗ್ ಇಲ್ಲ. ಈ ದೃಢಮ್ ಏನಿದೆ ಅದು ಓಕೆ ನೋಡ್ಬೋದು, ಒಳ್ಳೇದಿದೆ, ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ತುಂಬ ಚೆನ್ನಾಗಿದೆ. ಬಲ್ತಿ ನೋಡುವಾಗ ಯಾಕೆ ಆ ಥರದೊಂದು ಸ್ಕ್ರಿಪ್ಟ್ ಅವರು ಚೂಸ್ ಮಾಡಿದ್ರು ಅಂತ ನಂಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಅದೇ ಹಳೆ ಸೆಟಪ್, ಹಳೆ ಗೆಟಪ್ ಅಲ್ಲ. ಒಂದು ಊರು, ಅಲ್ಲೊಬ್ಬ 2-3 ರೌಡಿಗಳು, ಅದರಲ್ಲೊಬ್ಬ ಬಡ್ಡಿದು ಬಿಸ್ನೆಸ್ ಮಾಡೋದು, ಇನ್ನೊಂದು ಬಿಸ್ನೆಸ್ ಮಾಡೋದು, ಫಿನಾನ್ಸ್ ಅದು ಇದು ಅಂತೆಲ್ಲ ಹೇಳಿ ಅವರು ಸಾಲ ಕೊಡೋದು, ಆಮೇಲೆ ಬಡ್ಡಿಯ ಹೆಸರಲ್ಲಿ ಜನರನ್ನು ಅಂತ ಮಾಡೋದು, ಕೊಲೆ ಮಾಡೋದು, ಅದು ಇದು ಎಲ್ಲ ಅವತ್ತಿನಿಂದ ಬಂದದ್ದು ಒಂದು. ಆಮೇಲೆ ಹೀರೋ ಅವನ ಜೊತೆ 1-2-3 ಫ್ರೆಂಡ್ಸ್, ಅವ್ರಿಗೆ ಯಾವಾಗಲೂ ಸೂಪರ್ ಪವರ್ಸ್ ಇರೋದು, ಅವರು 40 ಜನರಿಗೆ ಹೊಡೆಯೋದು. ಯಾವ ಕಾಲದಲ್ಲಿ ಮಲಯಾಳ ಮೂವಿ ಅಂತಂದ್ರೆ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಯಾವುದೇ ಸ್ಟೇಟ್ನವರಾಗಿರಲಿ ಮಲಯಾಳ ಮೂವೀಸ್ ಅಂತ ಹೇಳುವಾಗ ಏನೋ ಒಂದು ಖುಷಿಯಿಂದ ನೋಡ್ತೇವೆ, ಏನೊಂದಿದೆ ಅಂತ. ಪೋಸ್ಟರ್ ಮಾತ್ರ ವೆರಿ ಇಂಪ್ರೆಸಿವ್ ಆಗಿದ್ರೆ ಸಾಲದು. ಎಂಟೈರ್ ಮೂವಿ 2 ಗಂಟೆ 34 ನಿಮಿಷ ಇರುವಂಥ ಮೂವಿ ಕೂಡ ಒಳ್ಳೇದಿರ್ಬೇಕು, ಏನಾದರೂ ಇರಬೇಕದು. ಇವಾಗ RDX 2024 ರಿಲೀಸ್ ಆದ ಅನ್ಕೋತೀನಿ, ನೆನಪಿಲ್ಲ ನನಗೆ ಸರಿಯಾಗಿ. RDX ಅಲ್ಲಿ ಒಂದು ರಿವೆಂಜಿಗೆ ರೀಸನ್ ಉಂಟು, ಪ್ರಾಪರ್ ಸ್ಟೋರಿ ಉಂಟು. ಇದು ಹಾಗೆಲ್ಲ ಸುಮ್ಮನೆ ಏನೋ ಹೋಗ್ತಾ ಉಂಟು. ಇವರು ಇದಕ್ಕೆ ಜಾಯಿನ್ ಆಗೋದು, ಆಮೇಲೆ ಅವರವರಗಳನ್ನು ಮೂಳು ಮಚ್ಚಮಚ್ಚಾಗೋದು, ಆಮೇಲೆ ಅವರವರೇ ಗಲಾಟೆ ಮಾಡೋದು, ಆಮೇಲೆ ಇವರನ್ನು ಸಾಯಿಸೋದು, ಇವರು ಅವರನ್ನು ಸಾಯಿಸೋದು. ಡ್ಯೂಡ್ ಕಮ್ ಔಟ್ ಥಿಂಕ್ ಔಟ್ ಆಫ್ ದಿ ಬಾಕ್ಸ್. ನಾನು ಯಾವಾಗಲೂ ಹೇಳ್ದೆ, ಮೂವಿ ಅಂದರೆ ಒಂದು ಯುನಿಕ್ನೆಸ್ ಇರಬೇಕು. ಇದು ಐ ಡೋಂಟ್ ಲೈಕ್. ಶೇರ್ ನಿಗಮ್ ಅವರು ದೃಢಮ್ ನೋಡೋ ನಮ್ಗೆ ಖುಷಿ ಆಯಿತು. ಈ ಥರದ ಮೂವಿ ಎಲ್ಲ ಬಂದರೆ ಓಕೆ, ನಮಗೊಂದು ಆ ಒಂದು ವ್ಯಾಲ್ಯೂ ಇರ್ತದೆ, ಆ ಒಂದು ಪರ್ಟಿಕ್ಯುಲರ್ ಆ್ಯಕ್ಟರ್ಗೆ ಒಂದು ವ್ಯಾಲ್ಯೂ ಇರ್ತದೆ, ಇವ್ರದ್ದು ಈ ಥರದ ಮೂವಿ ಅಂತ. ಸಡನ್ನಾಗಿ ಬಲ್ತಿ 25ದ ಮೂವಿ ಅನ್ಕೋತಾನೆ. ಇವಾಗ ಯಾಕೆ ಬಂದು ಅಂತ ಗೊತ್ತಾಗ್ತಿಲ್ಲ ನನಗೆ. ಲೇಟ್ ಆದ ಏನೋ ಒಂದು ವಿಷಯದಲ್ಲಿ ಲೇಟ್ ಆಗಿದೆ ಅನ್ನೋಕ್ಕಂತ ಗೊತ್ತಿಲ್ಲ ನನಗೆ. ಡ್ಯೂಡ್ ಎಂಥ ವಿಷಯ ಅಂತ ಗೊತ್ತಾಗಲ್ಲ. ನೀವು ಬಲ್ತಿ ಸ್ಟಾರ್ಟ್ ಮಾಡಿ ನೋಡಿದ ಮೇಲೆ ಬಲಾತ್ಕಾರದಲ್ಲಿ ನೀವು ನಿಮ್ಮನ್ನೇ ನೋಡ್ತಾ ತಗೊಂಡು ಹೋಗ್ಬೇಕು ಮೂವಿಯನ್ನು. ಆ ಥರ ಫೀಲ್ ಆಗ್ತದೆ ನಿಮಗೆ. ನೋಡಿದ್ದೀನಲ್ಲ, ಇನ್ನು ಫಿನಿಶ್ ಮಾಡು ಅಂತ ಹೇಳಿ ಸುಮ್ಮನೆ ಅವರು ಜಾಯಿನ್ ಆಗೋದಂತೆ. ನಾನು ಹೇಳಿದೆ ನಿಮಗೆ 2 ಗಂಟೆ 34 ನಿಮಿಷ ಎಂಬ ಆ ಒಂದು ಸಮಯ ಏನಿದೆ ಅದು ನಿಮಗೆ ವ್ಯಾಲ್ಯೂಯೇಬಲ್, ಮೋಸ್ಟ್ ಪ್ರೀಷಿಯಸ್ ಅಲ್ಲ ಅಂತಂದರೆ ಮಾತ್ರ ನೀವು ಈ ಮೂವಿಯನ್ನು ನೋಡ್ಬೋದು. ಇಲ್ಲಾಂದರೆ ನಾನು ಹೇಳ್ದೆ, ಎಲ್ರಿಗೂ ಅವ್ರವ್ರ ಟೈಮು ಗೊತ್ತುಂಟಲ್ಲ. ಇವಾಗ ಟೈಮ್ ಇಲ್ಲ ಯಾರಿಗೂ. ಅದರಲ್ಲಿ ಒಂದು ಮೂವಿ ನೋಡ್ಬೇಕಂದ್ರೆ ನಮಗೊಂದು ಇಷ್ಟ ಆಗುವಂಥರ ಇರಬೇಕು. ಇದು ನಿಮಗೆ ಡಿಸಪಾಯಿಂಟೆಡ್. Saget Wagi signing out. Bye.